12ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನ ಬರೆಯಿರಿ. ಸೊ ಇಲ್ಲಿ ನಾವು ಮಧ್ಯಾಂಕದ ಸ್ಥಾನವನ್ನ n/2 ಈ ಒಂದು ಜಾಗದಲ್ಲಿ ಗುರುತಿಸ್ತೇವೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ n/2 ಅಂದ್ರೆ ಇಲ್ಲಿ n ಎಷ್ಟಿದೆ? ನಂಬರ್ ಆಫ್ ಅಬ್ಸರ್ವೇಷನ್ 20 ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ? 2 1 2 10 20. ಸೊ 10 ಬಂದಿದೆ. ಹಾಗಾದ್ರೆ ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ 10. ಸೊ 10 ಅಥವಾ 10ಕ್ಕಿಂತ ಸ್ವಲ್ಪ ಹೆಚ್ಚಿರುವ ಸಂಖ್ಯೆಯನ್ನ ಗಮನಿಸಿ. ಸೊ ಇಲ್ಲಿ ನೋಡಿ, ಇಲ್ಲಿ 7 ಅಂದ್ರೆ 10ರಿಂದ 20ರವರೆಗೆ ಬರುವಂತಹ ವರ್ಗಾಂತರದಲ್ಲಿ ಬರುವಂತಹ ಸಂಚಿತ ಆವೃತ್ತಿಗಳು ಎಷ್ಟಾಗುತ್ತೆ? 7ರ ತನಕ ಬರುತ್ತೆ. ಸೊ 8ರಿಂದ 14ರ ತನಕ ಬರುವಂತಹ ಸಂಚಿತ ಆವೃತ್ತಿಯ ವರ್ಗಾಂತರ ಯಾವುದು? 20ರಿಂದ 30. ಹಾಗಾದ್ರೆ ಇಲ್ಲಿ 7ರಿಂದ 14 ಅಂದ್ರೆ 10 ಏನಾಗುತ್ತೆ? 7ರಿಂದ 14ರ ಮಧ್ಯದಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಮಧ್ಯಾಂಕವಿರುವ ವರ್ಗಾಂತರ ಯಾವ್ದಾಗತ್ತೆ? 20ರಿಂದ 30 ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಸಂಚಿತ ಆವೃತ್ತಿ 14ಕ್ಕೆ ಅನುಗುಣವಾಗಿ ವರ್ಗಾಂತರ ಯಾವ್ದಾಗತ್ತೆ? 20ರಿಂದ 30 ಆಗತ್ತೆ. ಆದ್ದರಿಂದ ಮಧ್ಯಾಂಕವು 20 ಮತ್ತು 30ರ ವರ್ಗಾಂತರದಲ್ಲಿದೆ.